ಹಾಯ್ ಗೈಸ್, ವೆಲ್ಕಮ್ ಟು ಅರ್ಪಿತಾ ಶಿವ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವಾಗ ಸಂಜೆ ಒಂದು 6:30 ಆಗಿದೆ. ನಾನು ವಾಕ್ ಮಾಡೋಣ ಅಂದ್ಬಿಟ್ರೆ ಟೆರೆಸ್ ಮೇಲೆ ಬಂದೆ. ಆ್ಯಕ್ಚುಲಿ ನಾನು ಟೆರೆಸ್ ಮೇಲೆ ಬರಲ್ಲ. ರೀಸನ್ ಏನಪ್ಪ ಅಂದರೆ ನನ್ನ ಬ್ಯಾಕ್ಗ್ರೌಂಡು ಕಾಣಿಸ್ತಾ ಇರ್ಬೋದು, ಈ ಪಾಳ್ ಮನೆಯೇ ರೀಸನು. ಸೊ ನಂಗೆ ಇದು ನೋಡಿದ್ರೆ ಭಯ ಆಗುತ್ತೆ, ಒಬ್ಬೊಬ್ಬಳೇ ಬರೋದೇ ಇಲ್ಲ. ಒಂದು 5 ರಿಂದ 10 ನಿಮಿಷ ಕೆಳಗಡೆ ಹೊರಟೋಗ್ತೀನಿ. ನೋಡ್ತಾ ಇರ್ಬೋದು, ಒಳಗೆ ಗುಹೆ ಟೈಪ್ ಐತೆ, ಹೆಂಗೆಂಗೋ ಐತೆ, ಹಾಗಾಗಿ ಬರಲ್ಲ. ಇಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸ್, ವಾಕ್ ಮಾಡೋಕ್ಕೆಲ್ಲ ನಮ್ಮ ಟೆರೆಸ್ ಮೇಲೆ ಚೆನ್ನಾಗಿದೆ. ಬಟ್ ಆ ರೀಸನಿಂದ ಬರಲ್ಲ. ಇನ್ನೊಂದು ಟೆರೆಸ್ ಮೇಲೆ ಬಂದರೆ ನನಗೆ ಇನ್ನೊಂದು ವ್ಯೂ ಕಾಣೋದೇನಪ್ಪ ಅಂದರೆ, ಇದು ಪ್ರೆಸೆಂಟ್ ನಾನು ನಿಂತಿರೋದು ನಮ್ಮನೆ ಟೆರೆಸ್ಸು. ಇವಾಗ ತೋರಿಸ್ತೇನೆ, ಒಂದು ನಿಮಿಷ. ಅಲ್ಲೇನು ನೋಡ್ತಾ ಇದ್ದೀರಾ? 4 ಫ್ಲೋರ್ ಬಿಲ್ಡಿಂಗ್. ಕಾರ್ನರ್ ನಮ್ಮ ಅಂಗಡಿ ವ್ಯೂ ಕಾಣುತ್ತೆ. ನೋಡೋಕ್ಕಂತೂ ಒಂದು ಖುಷಿ ಅಂತಲೇ ಹೇಳ್ಬೋದು. ಆ 4 ಫ್ಲೋರ್ ಬಿಲ್ಡಿಂಗ್ ಇದೆಯಲ್ಲ, ಕೆಳಗಡೆ ಫಸ್ಟ್ ಫ್ಲೋರಲ್ಲೇ ನಮ್ಮದು ಅಂಗಡಿ ಇದೆ, ಡಬಲ್ ಡೋರ್ ಅಂಗಡಿ. ಏನಾದರೂ ಇಲ್ಲಿ ಬಂದ ತಕ್ಷಣ ಅದು ನೋಡ್ತೀನಲ್ಲ, ಖುಷಿ ಆಗುತ್ತೆ. ಸೊ ಈ ಟೈಮಲ್ಲಿ ವಾಕ್ ಮಾಡೋದು ತುಂಬ ಅಂದರೆ ತುಂಬಾ ಯೂಸ್ ಗೈಸ್. ಆದಷ್ಟು ವಾಕ್ ಮಾಡಿ, ಯಾವ್ಯಾವ ಟೈಮ್ ಸಿಗುತ್ತೋ ವಾಕ್ ಮಾಡ್ತಾರೆ. ಲಾಸ್ಟ್ ಟೈಮು ಪ್ರೆಗ್ನೆನ್ಸಿಲಂತೂ ನಮ್ಮ ಶಿವರು ಕೂಡ ಅಂದ್ಕೊಂಡಿರ್ಲಿಲ್ವಂತೆ ನಿಮಗೆ ನಾರ್ಮಲ್ ಡೆಲಿವರಿ ಆಗಲ್ಲ, ಸಿಸರಿನೇ ಆಗೋದು ಅಂತೆಲ್ಲ ಹೇಳ್ತಿದ್ರು. ಯಾಕಂದರೆ ನೀನು ನೋವು ತಡ್ಕೊಳ್ಳಲ್ಲ, ನನಗೆ ಗೊತ್ತು, ಸಿಸರಿಂಗೆ ಆಗೋದು ಹಂಗೆ ಹಿಂಗೆ ಅಂತೆಲ್ಲ ಹೇಳೋರು. ನಾನು ಅಂದ್ಕೊಂಡಿರಲಿಲ್ಲ ನನಗೂ ನಾರ್ಮಲ್ ಆಗುತ್ತೆ ಅಂತ. ನಾನು ಜಾಸ್ತಿ ವಾಕ್ ಮಾಡಿದ್ದೀನಿ ಆ ಟೈಮಲ್ಲಿ. ಜಾಸ್ತಿ ವಾಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಟ್ರಿಪ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಹಂಗಾಗಿ ನನಗೆ ಐ ಥಿಂಕ್ ನಾರ್ಮಲ್ ಡೆಲಿವರಿ ಆಯಿತು ಅಂತ ಅಂದ್ಕೊಳ್ತೀನಿ. ಫೋನ್ ಹೋಲ್ಡ್ ಮಾಡ್ತಾಯಿದ್ದೀನಿ, ಗ್ರಿಪ್ ಸಿಗ್ತಾಯಿಲ್ಲ. ಫೋನ್ ಹೋಲ್ಡ್ ಮಾಡೋಕ್ಕೆ ಗ್ರಿಪ್ ಸಿಗ್ತಾಯಿಲ್ಲ ಗೈಸ್. ಹಂಗಾಗಿ ಇನ್ನೊಂದೇನಪ್ಪ ಅಂದರೆ, ನಾನು ಮಿನಿ ವ್ಲಾಗ್ನ ಹಾಕಿದಾಗ ನನ್ನ ಐಬ್ರೋ ನೋಡಿಬಿಟ್ಟು ನೀವು ಐಬ್ರೋಗೆ ಕಾಜಲ್ ಹತ್ರ ಹಾಗೆ ಅಂತೆಲ್ಲ ಕೇಳಿದ್ರಿ. ನೋಡಿ ಗೈಸ್, ನಾನು ಕಾಜಲ್ ಹಾಕಿದ್ದೀನ ಇಲ್ಲ, ಬೆಳ್ಕೊಂಡ್ಬಿಟ್ಟಿದೆ. ಇವಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನಾನು ಒನ್ ಟೈಮ್ ಏನೋ ಐಬ್ರೋ ಮಾಡಿಸಿದ್ದೆ ಅಷ್ಟೇ, ಇನ್ನು ಮಾಡಿಸಿಲ್ಲ. ಇವಾಗ ಐಬ್ರೋ ಮಾಡಿಸಿ 1 ಮಂತ್ ಆಗ್ತಾಯಿದ್ದಿಲ್ಲ, ಹಂಗಾಗಿ ಬೆಳ್ಕೊಂಡಿದೆ, ಹಂಗಾಗಿ ಫುಲ್ ದಪ್ಪ ಇದೆ. ನಾನು ಏನಾದ್ರು ಐಬ್ರೋ ಮಾಡಿಸಿಲ್ಲ ಅಂದರೆ ಇನ್ನೂ ಫುಲ್ಲು ದಪ್ಪ ಆಗಿಬಿಡುತ್ತೆ. 9 ಮಂತ್ಸ್ವರೆಗೂ ಮಾಡಿಸ್ಬೇಡ, ಡೆಲಿವರಿ ಆದಮೇಲೆ ಏನಾರು ಮಾಡಿಸ್ಕೊತಾರೆ. ಆದ್ರೂ ಮಧ್ಯದಲ್ಲಿ ಮಾಡಿಸ್ಲೇಬೇಕಾಗುತ್ತೆ, ಯಾಕಂದರೆ ಅನ್ಬಟ್ಟು ಇಡೋಕ್ಕೂ ಕೂಡ ನನಗೆ ಪ್ಲೇಸ್ ಸಿಗೋಲ್ಲ. ಹಾಗಾಗಿ ನಾನೇ ಸ್ವಲ್ಪ ಮಾಡ್ಕೊತೀನಿ. ಏರ್ ಕಟ್ಟು ಕೂಡ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಏರ್ ಕಟ್ಟು ಕೂಡ ಮಾಡಿಸಿದ್ದೆ. ಸೊ ಯಾವುದಕ್ಕೂ ಬಿಡಲ್ಲ, ಇನ್ಮೇಲೆ ಮಾಡಿಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ದೊಡ್ಡವ್ರ ಮಾತು ಕೂಡ ರೆಸ್ಪೆಕ್ಟ್ ಕೊಡಬೇಕಲ್ವಾ. ಆ್ಯಂಡ್ ತುಂಬ ಜನ ಕೇಳಿದಂಥ ಪ್ರಶ್ನೆ, ಸ್ಕ್ಯಾನ್ ರಿಪೋರ್ಟ್ಸ್ ಎಲ್ಲ ಬಂತಾ, ಬ್ಲಡ್ ಟೆಸ್ಟ್ ಎಲ್ಲ ಆಯಿತಾ, ಆ್ಯಂಡ್ ಎಲ್ಲ ನಾರ್ಮಲ್ ಬಂದಿದೆಯಾ, ಪ್ರೆಗ್ನೆನ್ಸಿ ಜರ್ನಿ ಚೆನ್ನಾಗಿ ಹೋಗ್ತಾ ಇದೆಯಾ ಅಂತ. ಗೈಸ್, ನನ್ನ ಪ್ರೆಗ್ನೆನ್ಸಿ ಜರ್ನಿ ನಿಮ್ಗೆಲ್ರಿಗೂ ಗೊತ್ತು, ಲಾಸ್ಟ್ ಟೈಮ್ಗೆ ಈ ಟೈಮ್ಗೆ ತುಂಬ ಉಲ್ಟಾ ಪಲ್ಟಾ ಆಗಿದೆ ಅಂತ. ಲಾಸ್ಟ್ ಟೈಮಲ್ಲಿ ಯಾವುದೇ ರೀತಿ ಅಬ್ನಾರ್ಮಲಿ ಅಂತ ಏನು ಬರ್ತಾ ಇರಲಿಲ್ಲ ನನಗೆ, ಆ್ಯಂಡ್ ಹೆಲ್ತ್ ಇಶ್ಯೂಸ್ಗಳು ಬರ್ತಾ ಇರಲಿಲ್ಲ. ಈ ಟೈಮ್ ಏನಪ್ಪ ಅಂದರೆ, ನಾನು ಬಾಡಿ ಸಪೋರ್ಟ್ ಮಾಡ್ತಲ್ವಾ, ನಾನು ವೀಕ್ ಆಗಿದ್ದೀನ ಅಥವಾ ಈ ಸಿಂಪ್ಟಮ್ಸ್ ಆ ಥರ ನನಗೆ ಮಾಡ್ತಾ ಇದೆಯಾ ಅನ್ನೋದು ನನಗೆ ಗೊತ್ತಿಲ್ಲ. ಈ ಸಲ ಯೂರಿನ್ ಬ್ಲಡ್ ಟೆಸ್ಟ್ ಕಾಮನ್ ಆಗಿ ಎಲ್ಲ ಥರ ಬ್ಲಡ್ ಟೆಸ್ಟು ಕೊಡ್ತಾರೆ. CBC ಆಗಿರ್ಬೋದು, PTT ಆಗಿರ್ಬೋದು, ಈ ಥರ ಕಾಮನ್ ಆಗಿ LFT RFT ಅಂದರೆ ಲಿವರ್ ಟೆಸ್ಟ್ ಆಗಿರ್ಬೋದು, ಈ ಥರದ್ದು ಒಂದು ಎಲ್ಲ ಥರ ಬ್ಲಡ್ ಟೆಸ್ಟು ಕೂಡ ಮಾಡಿಸ್ತಾರಲ್ವ, HIV ಈ ಥರದ್ದೆಲ್ಲ. ಅಲ್ಲಿ ಯೂರಿನ್ ರೊಟೀನ್ ಕೂಡ ಮಾಡಿಸೋದು ಇಟ್ಸ್ ಕಾಮನ್ನು. ನನಗೆ ಯೂರಿನ್ ರೊಟೀನ್ ಮಾಡಿಸಿದಾಗ ಅದೊಂದು ಏನಪ್ಪ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಂತೇನೋ ಬಂತು, ಅಂದರೆ ಇನ್ಫೆಕ್ಷನ್ ಆಗಿದೆ ಅಂತ. ಬ್ಯಾಕ್ಟೀರಿಯಾ ಅಂತ ಬಂದಮೇಲೆ ಇನ್ಫೆಕ್ಷನ್ ಅಲ್ವಾ, ಇನ್ಫೆಕ್ಷನ್ ಆಗಿದೆ ಅಂತ. ನಿಜವಾಗ್ಲೂ ನನಗೆ ರಿಪೋರ್ಟ್ ಬರೋವರೆಗೂ ನಾನು ಥಿಂಕು ಕೂಡ ಮಾಡಿರಲಿಲ್ಲ ನನಗೆ ಯೂರಿನ್ ಇನ್ಫೆಕ್ಷನ್ ಆಗಿರುತ್ತೆ ಅಂತ. ಅದಾದಮೇಲೆ ಅದಕ್ಕೂ ಕೂಡ ಇವಾಗ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅದೊಂದು ಬಿಟ್ಟರೆ ಏನಿದೆ, ಬೇಬಿನೂ ಕೂಡ ತುಂಬ ಹೆಲ್ತಿಯಾಗಿದೆ. ಆ್ಯಂಡ್ ಆ ಏಜ್ಗೆ ಅಂದರೆ ಆ ಮಂತ್ಗೆ ಎಷ್ಟಿರಬೇಕು ಅಷ್ಟು ಗ್ರೋತ್ನಿಂಗೆಲ್ಲ ಚೆನ್ನಾಗಿದೆ. ನನಗೂ ಕೂಡ ಈ ಸಲ ಇನ್ನೊಂದು ಖುಷಿ ಏನಪ್ಪ ಅಂದರೆ, ಬ್ಲಡ್ ಇನ್ಕ್ರೀಸ್ ಆಗಿದೆ ಸ್ವಲ್ಪ. ಲಾಸ್ಟ್ ಟೈಮ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ನಾನು ಬ್ಲಡ್ ಟೆಸ್ಟ್ ಮಾಡಿಸಿದಾಗ HP ಟೆಸ್ಟ್ ಮಾಡಿಸಿದಾಗ 7 ಇತ್ತು. ಡಾಕ್ಟರ್ಸು ಕೂಡ ಬಾಯ್ತಾಯಿದ್ರು, 7 ಇತ್ತು ಅಂದರೆ ಇನ್ನೂ ಡೌನ್ ಆಯಿತು ಅಂದರೆ ತುಂಬಾ ಕಷ್ಟ, ನೀನು ಊಟ ಮಾಡ್ತಾಯಿಲ್ಲ, ತಿಂಡಿ ಮಾಡ್ತಾಯಿಲ್ಲ,
ಏನಂದ್ರೆ ಏನು ಸೇರ್ತಾಯಿಲ್ಲ ಅಂತೀಯ, ನೆಕ್ಸ್ಟು ಇನ್ನು 1 ಮಂತ್ ನೀನು ಕನ್ಸಲ್ಟ್ ತಗೋಗೋಷ್ಟರಲ್ಲಿ ನಿನ್ನ ಪರಿಸ್ಥಿತಿ ಹೆಂಗಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಅಮ್ಮಮ್ಮನೂ ಕೂಡ ತುಂಬ ಕೇರ್ ಮಾಡಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ನಾನು ಕೂಡ ಸ್ವಲ್ಪ ಅದು ಇದು ಆ್ಯಂಡ್ ಶಿವರು ಕೂಡ ಒನ್ ಡೇನೂ ಕೂಡ ಮಿಸ್ ಮಾಡಿದಂತೆ, ಜ್ಯೂಸ್ ಅಂತೆ ಅದಂತೆ ಇದಂತೆ ಈ ಥರ ತುಂಬ ಕೇರ್ ಮಾಡಿದ್ದಾರೆ ನಮ್ಮಮ್ಮ, ಶಿವು ಎಲ್ಲರೂ. ಆ್ಯಂಡ್ ಬೆಡ್ ರೆಸ್ಟಲ್ಲಿ ಇದ್ದಿದ್ದಕ್ಕೂ ನನಗೆ ಆಟೋಮೆಟಿಕ್ 1 ಮಂತಲ್ಲಿ 10 ಪಾಯಿಂಟ್ ಆಯಿತು. 7 ಇದ್ದಿದ್ದು 10 ಆಯಿತು. ಡಾಕ್ಟರ್ ಪರವಾಗಿಲ್ಲ ಬಿಡು, ಆ್ಯಂಡ್ ಡೆಲಿವರಿ ಅಷ್ಟರಲ್ಲಿ ಇನ್ನೊಂದು 2 ಹೆಚ್ಚಿಸ್ಕೊಂಡ್ರೆ ಸಾಕು, ಇಲ್ಲಾಂತಂದರೆ 10 ಇದ್ರೂ ನೋ ಪ್ರಾಬ್ಲಮ್ ಅಂತ ಹೇಳಿದ್ರು. ನನಗೂ ಒಂಥರ ಖುಷಿ ಆಯಿತು. ಇವಾಗ ಒಂದೊಂದು ಸ್ವಲ್ಪ ಸುಧಾರಿಸ್ಕೊತಾ ಇದ್ದೀನಿ. ಲಾಸ್ಟ್ ಮಂತ್ಗೂ ಈ ಮಂತ್ಗೂ ತುಂಬ ಡಿಫ್ರೆನ್ಸ್ ಇದೆ. ಲಾಸ್ಟ್ ಮಂತ್ಗೆ ಏನು ಸೇರ್ತಾ ಇರಲಿಲ್ಲ ಗೈಸ್. ಹೆಂಗೆ ಅಂತಂದರೆ ನನ್ನ ಫೀಲಿಂಗ್ಸ್ ಹೆಂಗಿತ್ತು ಅಂದರೆ, ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಮಲ್ಕೊಬಿಟ್ರೆ ಸಾಕು ಕಣಪ್ಪ, ಹೊಟ್ಟೆ ತುಂಬ ಅನ್ನ ತಿನ್ನಬೇಕು ಅನ್ನೋ ಫೀಲ್ ಬಂದುಬಿಟ್ಟಿತ್ತು ನನಗೆ. ಯಾಕಂದರೆ ರೈಸ್ ಐಟಮ್ಮೇ ನಂಗೆ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಸೊ ಅಮ್ಮ ಆವಾಗ ಏನು ಮಾಡಿದ್ರು ಅಂದರೆ, ನನ್ನ ಸಿಂಪ್ಟಮ್ಸ್ ಈ ಥರ ತಿಳ್ಕೊಂಡು ಮುದ್ದೆ ಮಾಡ್ಕೊಡೋಕೆ ಟ್ರೈ ಮಾಡಿದ್ರು, ರಾಗಿ ಮುದ್ದೆ. ಆ್ಯಕ್ಚುಲಿ ನಾನು ರಾಗಿ ಮುದ್ದೆ ತಿಂತಾ ಇರಲಿಲ್ಲ, ಬಟ್ ಹೊಟ್ಟೆ ತುಂಬಿಸ್ಕೋಬೇಕು, ಸುಸ್ತಾಗಬಾರ್ದಲ್ಲ. ಹಾಗಾಗಿ ನಾನು ರಾಗಿ ಮುದ್ದೆನೂ ಕೂಡ ತಿಂದಿದ್ದೀನಿ ಈ ಸಲ ಜಾಸ್ತಿ. ಇವಾಗ ಪರವಾಗಿಲ್ಲ ಗೈಸ್, ಸ್ವಲ್ಪ ಎಲ್ಲ ಸರಿ ಹೋಗ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ವಾಮಿಟಿಂಗು ಕೂಡ ಅವಾಯ್ಡ್ ಆಗಿದೆ. ಒಂದು ಸ್ವಲ್ಪ ತಲೆ ಸುತ್ತು ಬರ್ತಾ ಇದೆ. ಇನ್ನೊಂದು ಯೂರಿನ್ ಇನ್ಫೆಕ್ಷನ್ ಆಗಿದೆ, ಅದು ಕೂಡ ಕ್ಲಿಯರ್ ಆಗುತ್ತೆ. ಇನ್ನೊಂದು ಸ್ವಲ್ಪ BP ಲೋ ಬರ್ತಾ ಇದೆ ಕನ್ಸಲ್ಟ್ಗೆ ಹೋದಾಗೆಲ್ಲ. ಡಾಕ್ಟ್ರ್ ಅದೊಂದು ಸ್ವಲ್ಪ ಸರಿ ಮಾಡ್ಕೊಂಡ್ಬಿಡು, ಯಾವುದು ಹೆಂಗೆ ಬಂದ್ರೂ BP ಅಂತೂ ಕಮ್ಮಿನೂ ಇರಬಾರ್ದು ಜಾಸ್ತಿನೂ ಇರಬಾರ್ದು. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿರೋದಕ್ಕೆ ಶಿವರು ಅಮ್ಮವರೆಲ್ಲರೂ, ನಮ್ಮ ಅತ್ತೆಯವರೆಲ್ಲರೂ ತುಂಬ ಕೇರಾಗಿ ನೋಡ್ಕೊಳ್ತಾ ಇರೋದು. ಆ್ಯಂಡ್ ನಮ್ಮ ಮನೆಯಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ, ಅಂದರೆ ಶಿವು ಮನೇಲಿ ಮೇಂಟೆನೆನ್ಸ್ ಎಲ್ಲ ನಮ್ಮ ಅತ್ತೆನೇ ನೋಡ್ಕೊತಾ ಇದ್ದಾರೆ ಇವಾಗೆಲ್ಲ. ನಾನು ಹೋಗೋದು ಸ್ವಲ್ಪ ಕಮ್ಮಿ ಆಗಿದೆ. ಅಲ್ಲಿನ ರೂಟೀನು ಕೂಡ ನಾನೇನು ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ, ನನ್ನ ಪರಿಸ್ಥಿತಿ ಆಗಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತಲ್ವಾ. ಮತ್ತೆ ಮೇಂಟೈನ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ನಮ್ಮಮ್ಮನ ಕಣ್ಣಿಟ್ಟು ನೋಡ್ಕೋತಾ ಇದ್ದಾರೆ. ಈ ಥರ ನನ್ನ ಪ್ರೆಗ್ನೆನ್ಸಿ ಜರ್ನಿ ಈ ಥರ ಆಯಿತು. ಆಮೇಲೆ ಕೆಲವರೆಲ್ಲ ಪ್ಲ್ಯಾನಿಂಗು ನೀವು ಮೊದಲೇ ಮಾಡ್ಕೊಂಡಿದ್ರಾ ಗೈಸ್? ಒಂದು ನಿಮಿಷ. ಹೋಲ್ಡ್ ಮಾಡಿಬಿಡ್ತೀನಿ, ಫೋನ್ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ ಜಾಸ್ತಿ ಟೈಮ್. ಅದಕ್ಕೆ ಗೈಸ್, ನಂದು ಐಫೋನಲ್ಲಿ ಹಿಂದೆಗಡೆ ಹೋಲ್ಡ್ ಮಾಡೋದಿದೆ. ನನಗೆ ವ್ಲಾಗಿಂಗ್ ಟೈಮಲ್ಲಿ ಮತ್ತೆ ಸ್ಟ್ಯಾಂಡ್ ತಂದು ಇಡಬೇಕಂತ ಏನಿಲ್ಲ, ಸೊ ಅದರದ್ದು ಸ್ಟ್ಯಾಂಡ್ ಇತ್ತು, ಅದ್ರ ಮೇಲೆ ಇಟ್ಬಿಟ್ಟೆ. ಗೈಸ್, ನನಗೆ ತುಂಬ ಜನ ಏನಪ್ಪ ಅಂದರೆ, ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ರೆ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಆಯಿತು ಅಂತೆಲ್ಲ ಕೇಳಿದ್ರಿ. ಆ್ಯಂಡ್ ನಾವು ಥಿಂಕ್ ಮಾಡಿದ್ದೇನಪ್ಪ ಅಂದರೆ, ನನ್ನ ಫ್ರೆಂಡು ಕೂಡ ನನ್ನ ಹತ್ರ ತುಂಬ ಜನ ಶೇರ್ ಮಾಡ್ಕೊಂಡಿದ್ರು. ಒಂದು ಬೇಬಿಯಿಂದ ಇನ್ನೊಂದು ಬೇಬಿಗೆ ಗ್ಯಾಪ್ ತಗೊಂಡ್ರೆ ಏನೆಲ್ಲ ಪ್ರಾಬ್ಲಮ್ಮು, ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಮಗು ಮಾಡ್ಕೊಂಡ್ರೂ ಏನೆಲ್ಲ ಪ್ರಾಬ್ಲಮ್ಮು, 2 ಪ್ರಾಬ್ಲಮ್ಮು ನನಗೆ ಗೊತ್ತಾಯಿತು. 2 ಕೂಡ ಟ್ಯಾಲಿ ಮಾಡಿಕೊಂಡೆ. 2 ಕೂಡ ನಾನು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೇ ಬ್ಲಾಗ್ ಆದ್ರೂ ಪರವಾಗಿಲ್ಲ, ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕಪ್ಪ ನಾವು ಬ್ಯಾಕ್ ಟು ಬ್ಯಾಕು ನಮ್ಮ ಫ್ಯಾಮಿಲಿ ಪ್ಲ್ಯಾನಿಂಗ್ ಏನಿದೆ ಕಂಪ್ಲೀಟ್ ಆಗಲಿ ಅಂತ ಡಿಸೈಡ್ ಮಾಡಿದ್ವಿ ಅಂತ. ಇವಾಗ ಏನಪ್ಪ ಅಂದರೆ, ನಮ್ಮಮ್ಮ, ಅತ್ತೆ ಆ್ಯಂಡ್ ಎಲ್ಲರ ಸಪೋರ್ಟಿಂಗು ಇದೆ. ನಮ್ಮ ಇತಾ ಬೇಬಿನ ನಮ್ಮಮ್ಮನೂ ನೋಡ್ಕೋತಾರೆ, ಇಲ್ಲ ನಮ್ಮಮ್ಮ ಎಲ್ಲರೂ ಹೊರಗಡೆ ಹೋಗ್ತಿದ್ದಾರೆ ಅಂದರೆ ನಮ್ಮ ಅತ್ತೆನೂ ನೋಡ್ಕೋತಾರೆ. ಇತಾ ಬೇಬಿ ಅಂತೂ ನೋಡ್ಕೊಳ್ಳಲ್ಲ ಅನ್ನೋರು ಯಾರೂ ಇಲ್ಲ. ಇವರಿಬ್ಬರೂ ಆಗಿಲ್ಲ ಎಲ್ಲೋ ಹೋಗಿದ್ದಾರೆ ಅಂತಂದರೆ ನಮ್ಮ ದೊಡ್ಡಮ್ಮನ ಮನೆಯಲ್ಲರೂ ಬಿಟ್ಟು ಬಂದ್ರೂ ನೋಡ್ಕೋತಾರೆ. ಆ ಥರ ಇಲ್ಲೇ ಸುತ್ತಮುತ್ತನೇ ಇರೋದ್ರಿಂದ ನಾವು ಅಮ್ಮವರು ಮಂಡ್ಯದಲ್ಲಿ ಇರೋದು, ಶಿವ ಮನೆ ಮಂಡ್ಯದಿಂದ ಒಂದು 2-3 ಕಿಲೋಮೀಟರು, ನಮ್ಮ ದೊಡ್ಡಮ್ಮನ ಮನೆ ಇಲ್ಲಿಂದ 1 ಕಿಲೋಮೀಟರು. ಆ್ಯಂಡ್ ಪಕ್ಕದಲ್ಲೇ ಅಕ್ಕ ಇದ್ದಾರೆ, ಅಂದರೆ ಫಸ್ಟ್ ಫ್ಲೋರಲ್ಲಿ ಅಕ್ಕ ಇದ್ದಾರೆ. ಅಂದರೆ ಇತ್ತ ನೋಡ್ಕೊಳ್ಳೋಕ್ಕೆ ನಂಗೆ ನಿಜವಾಗ್ಲೂ ಕಷ್ಟನೇ ಅಲ್ಲ. ನಾನು ಹೆಚ್ಚಾಗಿ ನೋಡಿಕೊಂಡೇ ಇಲ್ಲ ಅವಳನ್ನ. ಹುಟ್ಟಿದಾಗಿಂದ ಅವಳಿಗೆ ಫೀಡಿಂಗ್ ಮಾಡೋವರೆಗೂ ನನ್ನ ಮೇಲೆ ಡಿಪೆಂಡಿಂಗ್ ಆಗಿದ್ಲೇನು. ನಾನು 1.5 ವರ್ಷ ಕರೆಕ್ಟಾಗಿ ಫೀಡಿಂಗ್ ಮಾಡಿದೆ ಅವಳಿಗೆ. ಆಮೇಲೆ ಬಿಡಿಸ್ಬಿಟ್ಟೆ, ಎಲ್ಲರೂ ಹೇಳಿ ಬಿಡಿಸ್ಬಿಟ್ರು. ಅದಾದಮೇಲೆ ನನ್ನ ಮೇಲೆ ಡಿಪೆಂಡಿಂಗ್ ಆಗೋದೇ ಬಿಟ್ಬಿಟ್ಲು. ಅವಾಗಲೂ ನಾನು ಫೀಡಿಂಗ್ ಅಂದರೆ ಹೊಟ್ಟೆ ಹಸಿವಾದ್ರೆ ಮಾತ್ರ ನನ್ನ ಹತ್ರ ಬರೋಳು. ಅಂದರೆ ಬೇರೆ ಫುಡ್ಡೆಲ್ಲ ತಿಂದ್ರೂ ಇನ್ನೂ ಫೀಡಿಂಗ್ ಬಿಟ್ಟಿಲ್ಲ ಅಂತಂದ್ರೂ ಅಮ್ಮನ ಹತ್ರ ಹಾಲು ಮಾಮೂಲಿ ಕುಡಿಸ್ಲಿ ಅಂತ ಬಂದೇ ಬರ್ತಾರಲ್ಲ, ಹಂಗಾಗಿ ಬರ್ತಾಯಿದ್ಲು ಅಷ್ಟೇ. ಅದು ಬಿಟ್ಟರೆ ಎಲ್ಲ ಬೇರೆಯವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು. ಆಮೇಲೆ ಬೇರೆಯವ್ರನ್ನೂ ಚೆನ್ನಾಗಿ ಒಪ್ಕೊಂಡಿದ್ಲು. ಹಂಗಾಗಿ ನಮಗೆ ನೆಕ್ಸ್ಟ್ ಬೇಬಿ ಪ್ಲ್ಯಾನಿಂಗ್ ಮಾಡ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ. 2 ಜವಾಬ್ದಾರಿನೂ ಕಳ್ಕೊಂಡ್ಬಿಡ್ಬೋದು. ಆ್ಯಂಡ್ ಎಲ್ಲರೂ ನೋಡ್ಕೊಳಕ್ಕಿದ್ದಾರೆ, ಆ್ಯಂಡ್ ನಮ್ಮ ಸಪೋರ್ಟಿಂಗಾಗೂ ಇದ್ದಾರೆ. ಆ್ಯಂಡ್ ಮುಂದೆ ಹೇಗೋ ಏನೋ ಆಗ ಗೊತ್ತಲ್ವ ಗೈಸ್, ಮುಂದೆ ಹೇಗೋ ಏನೋ ಅಂತೆಲ್ಲ ಥಿಂಕ್ ಮಾಡಿದ್ವಿ.
ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಆಗೋಗ್ಬಿಟ್ಟು ನಮಗೆ ಈಗಲೂ ಕೂಡ ಹೆಣ್ಣು ಗಂಡು ಅನ್ನೋದು ಏನಿಲ್ಲ ಶಿವಗೆ. ಇನ್ನೊಂದು ಹೆಣ್ಣು ಪಾಪು ಆದ್ರೂ ಖುಷಿನೇ ಅಂತಾರೆ. ಅಂದರೆ ನಿಮಗೆ ಗೊತ್ತು, ಮೊದಲನೇ ಬೇಬಿ ಹೆಣ್ಣಾಯಿತು ಅಂತಂದರೆ ಎರಡನೇ ಬೇಬಿಗೆ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಮಾಡೋದೇ ಬಾಯ್ ಬೇಬಿ ಅಂತ. ಇನ್ನು ಕೆಲವರು ಬಾಯ್ ಬೇಬಿ ಆಯಿತು ಅಂದರೆ ಎರಡನೇ ಬೇಬಿನ ಹೆಣ್ಮಗುನ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಇದು ಇಷ್ಟು ಕಾಮನ್. ನನಗೂ ಇವಾಗ ಸುಮಾರು ಜನ ಎಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ನಮ್ಮ ಮನಸ್ಸಲ್ಲಿ ಏನಿದೆ ಅಂತಂದರೆ ಇದ್ದೇ ಇರುತ್ತೆ ಅಲ್ವಾ. ನನಗೆ ಸಣ್ಣ ಆಸೆ ಏನಪ್ಪ ಅಂದರೆ ಯಾವುದಾದ್ರೂ ಆಗಲಿ ಆ್ಯಂಡ್ ಎರಡು ಒಂದೊಂದು ಇದ್ರೂ ಖುಷಿನೇ. ಇಲ್ಲ ಅಂತಂದರೆ ನಮ್ಮ ಮನೆಯಲ್ಲಿ ಎರಡೂ ಹೆಣ್ಮಗು ಅಂತ ಇದ್ರೂ ಏನೂ ಮಾಡೋದಕ್ಕಾಗಲ್ಲ. ನಾವೇ ಸಾಕಬೇಕು. ಹೆಣ್ಣಾದರೂ ನಾವೇ ಸಾಕಬೇಕು, ಗಂಡಾದರೂ ನಾವೇ ಸಾಕಬೇಕು. ಸೊ ಯಾವುದಾದ್ರೂ ಆಗಲಿ ಇವಾಗಿನ ಜನ್ರೇಷನ್ ಹೆಣ್ಣು ಗಂಡು ಅನ್ನೋದು ಏನೂ ಇಲ್ಲ. ಯಾವ ಮಗುನಾರು ಆಗಲಿ ಅನ್ನೋದು ನಂದು ಶಿವುದು. ಯಾವ ಮಗುನಾರು ಆಗಲಿ ಗೈಸ್ ತುಂಬ ಚೆನ್ನಾಗಿ ನೋಡ್ಕೋತೀವಿ. ನಮ್ಮ ಮೈಂಡಲ್ಲಿರೋದಷ್ಟೇ, ಯಾವ ಮಗುನಾರು ಆಗಲಿ ತುಂಬ ಚೆನ್ನಾಗಿ ನೋಡ್ಕೋಬೇಕು ಆ್ಯಂಡ್ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದಷ್ಟೇ ಇರೋದು. ಆಗಲೇ ಹೇಳಿದೆ ಪ್ಲ್ಯಾನಿಂಗು ಅಂತ. ಬ್ಯಾಕ್ ಟು ಬ್ಯಾಕ್ ನನ್ನ ಮಗು ಮಾಡ್ಕೊಂಡಿದ್ದಕ್ಕೆ ರೀಸನ್ ಇದೇನೆ. ಎಲ್ಲರೂ ಸಪೋರ್ಟಿವ್ ಹಂಗೆ ಆಗಿದ್ದಾರೆ. ಮೊದಲನೇ ಬೇಬಿ ಟೆನ್ಷನ್ ಏನು ಇರೋದಿಲ್ಲ, ಒಂದೇ ಸಲ ಮುಗ್ದೋಗ್ಬಿಡುತ್ತೆ. ಆ್ಯಂಡ್ ಅವ್ರಿಗೆ ಎಜುಕೇಷನ್ ಟೈಮ್ ಬರೋ ಅಷ್ಟರಲ್ಲಿ ಎರಡನೇ ಮಗುನೂ ಕೂಡ ಅದಕ್ಕೆ 1 ಇಯರ್ 1.5 ಇಯರ್ ಆಗಿರುತ್ತೆ. ಆಮೇಲೆ ನನ್ನ ಮೊದಲನೇ ಬೇಬಿಗೆ ಎಜುಕೇಷನ್ ಬಗ್ಗೆ ನಾನು ಗಮನ ಕೊಡ್ಬೋದು ಅನ್ನೋ ಒಂದೇ ಒಂದು ಮೈಂಡ್ ಥಾಟಲ್ಲಿ ನಾನು ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಡಿದ್ದು. ಗೈಸ್ ನೀವೇನಾದರೂ ಅಂದ್ಕೊಳ್ಳಿ, ನನ್ನ ಮಗಳಿಗೆ ನಾನು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕನ್ನೋದಷ್ಟೇ ನನ್ನ ಮೈಂಡಲ್ಲಿರೋದು. ಅವಳು LKG ಇಂದನೇ ನಾನು ಸೇರಿಸಿದ್ರು ಅವಳಿಗೆ ಯಾವುದೇ ರೀತಿ ಸ್ಪಾಯ್ಲ್ ಆಗಬಾರ್ದು. ಅಂದರೆ ಇವಾಗ ನಾನೊಂದು ಕಡೆ ಇರೋದು, ನನ್ನ ಮಗಳು ಒಂದು ಕಡೆ ಇರೋದು, ಆ ಥರ ಆಗಬಾರ್ದು. ಹೀಗಾಗಿ ನಾನು ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಬಿಟ್ಟಿದ್ದು. ಅದೊಂದೇ ರೀಸನ್ ಗೈಸ್, ಇನ್ನೇನು ಇಲ್ಲ. ನಮಗೆ ಪರ್ಸ್ನಲ್ ಪ್ರಾಬ್ಲಮ್ಸು ತುಂಬ ಇದೆ. ನಾವಿನ್ನೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿಲ್ಲ. ಇವಾಗ ತಾನೇ ಮನೆ ಮಾಡಿದ್ದೀವಿ, ಇವಾಗ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ಗಳಿದೆ. ಈಗಲೂ ತುಂಬ ಪ್ರಾಬ್ಲಮ್ಸ್ಗಳೇ ಎದುರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಬಂದಾಗ ನಮಗೆ ಸ್ವಲ್ಪ ಟೆನ್ಷನ್ ಆಗಿದ್ದು ಉಂಟು. ಏನಪ್ಪ ಬ್ಯಾಕ್ ಟು ಬ್ಯಾಕ್ ಆಗೋಯ್ತು ಹಿಂಗೆ ಏನು ಅನ್ನೋ ಥರ. ಬಟ್ ದೇವ್ರು ಕೊಟ್ಟಾಗ ತೊಗೊಂಡ್ಬಿಡೋಣ. ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಅಂತ ಎಷ್ಟೋ ಕೊರಗಿರೋದನ್ನ ನಾನು ನೋಡಿದ್ದೀನಿ, ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದು ನೋಡಿದ್ದೀನಿ. ದೇವ್ರು ನಮ್ಗೆ ಕೊಟ್ಟಿದ್ದಾನೆ ಅಂತಂದಾಗ ಅಕ್ಸೆಪ್ಟ್ ಮಾಡ್ಕೊಬಿಡೋದ. ನಮ್ಮ ಲೈಫಲ್ಲಿ ಅಚೀವ್ಮೆಂಟ್ ಅನ್ನೋದು ನಮ್ಮ ಉಸಿರು ಇರೋವರೆಗೂ ಇದ್ದಿದ್ದೆ ಗೈಸ್. ಒಂದು ಅಚೀವ್ಮೆಂಟ್ ಮಾಡಿದ್ವಾ ಬ್ಯಾಕ್ ಟು ಬ್ಯಾಕ್ ಇನ್ನೊಂದು ಬರುತ್ತೆ ಮೈಂಡ್ಗೆ. ಇವಾಗ ಸೀರಿಯಸ್ಲಿ ನಾವು ಮನೆ ಮಾಡಿದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ನಮ್ಗೆ ಯೋಚನೆ ಬಂದಿದ್ದು ಒಂದು ಓನ್ ಬಿಸ್ನೆಸ್ ಅಂತ. ಹಂಗೆ ಸ್ಟೆಪ್ ಬೈ ಸ್ಟೆಪ್ ಇದ್ದೇ ಇರುತ್ತೆ. ನಮ್ಮ ಪರ್ಸ್ನಲ್ ಏನಾದರೂ ಅದು ಮಕ್ಳವರೆಗೂ ತಗೋದಕ್ಕೆ ಅವ್ರ ಪಾಡ್ಗೆ ಅವು ಬೆಳ್ಕೊಳ್ಳಿ, ಅವ್ರ ಪಾಡ್ಗೆ ಅವು ಇರಲಿ. ಆಮೇಲೆ ಕೆಲವರೆಲ್ಲ ಫೈನಾನ್ಷಿಯಲಿ ಗ್ರೋತ್ ಆದಮೇಲೆ ಮಗು ಮಾಡ್ಕೊಳ್ಳೋಣ ಅನ್ನೋದಿರುತ್ತೆ. ಅದೊಂದು ಬ್ಯಾಡ್ ಥಿಂಕಿಂಗ್ ಅಂತ ನಾನು ಅಂದ್ಕೊತೀನಿ. ಈ ಏಜಲ್ಲಿ ಏನೇನಾಗಬೇಕು ಅದೆಲ್ಲ ಆಗ್ಬಿಟ್ರೆ ತುಂಬ ಒಳ್ಳೆಯದು. ನನ್ನ ಫ್ರೆಂಡ್ಸ್ಗಳೇ ಇದ್ದಾರೆ. ನನ್ನ ಫ್ರೆಂಡ್ಸ್ಗಳಂತ ಬಂತು ಅಂದರೆ ಗೈಸ್ ನಾನೇ ಸ್ವಲ್ಪ ಜೂನಿಯರ್, ನನಗಿಂತೆಲ್ಲ ಸೀನಿಯರೇ. ಇಲ್ಲ ಸೀನಿಯರ್ ಅಂತಂದರೆ ಎಲ್ಲರೂ 30+ ಇದ್ದಾರೆ ಇವಾಗ. ಯಾಕಂದರೆ ನಾನು ಡೈರೆಕ್ಟು ಅಂದರೆ ಫ್ರೆಂಡ್ಸ್ ಎಲ್ಲ ಮಿಕ್ಸಲ್ಲಿದ್ದಾರೆ ಗೈಸ್. ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು, ಆ್ಯಂಡ್ ಫ್ಯಾಷನ್ ಡಿಸೈನಿಂಗ್ ಫ್ರೆಂಡ್ಸ್ ಆಗಿರ್ಬೋದು, ಈ ಥರ ಕಂಪ್ಯೂಟರ್ ಫ್ರೆಂಡ್ಸ್ ಆಗಿರ್ಬೋದು, ಈ ಥರ ಮಿಕ್ಸಲ್ಲಿದ್ದಾರೆ. ಹಂಗಾಗಿ ನನ್ನ ಏಜವ್ರು ಯಾರೂ ಇಲ್ಲ, ನನಗಿಂತ ದೊಡ್ಡವರೇ. ಅವರೆಲ್ಲ ಮಕ್ಳಿಗಾಗಿ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತಂದರೆ ಅದೆಲ್ಲ ನೋಡಿದಾಗ ನನಗೆ ಬೇಜಾರಾಗುತ್ತೆ. ಬಿಡು, ನನಗೆ ಆಗೋ ಟೈಮ್ಗೆ ಆಗ್ಬಿಡಲಿ, ಯಾರು ಏನಾರು ಅಂದ್ಕೊಳ್ಳಿ. ಇವಾಗ ಫೈನಾನ್ಷಿಯಲಿ ನಾವು ಇವಾಗ ಸ್ವಲ್ಪ ವೀಕ್ ಇರ್ಬೋದು. ನಾವೇನು ಉಡ್ಸ್ಬಿಟ್ಟು ಬೇರೆಯವ್ರ ಹತ್ರ ಬಿಡ್ತೀವ? ನಾವು ಕಷ್ಟಪಟ್ಟು ದುಡಿತಾ ಇದ್ದೀವಿ, ನಾವೇನು ತಿಂತಾ ಇದ್ದೀವಿ, ಒಂದು ತಗ್ಗು ಕೊಟ್ಟಾಯಿತು ಅನ್ನೋದಷ್ಟೇ ನಮಗೆ ಬಂದಿದ್ದು. ಆಮೇಲೆ ಇನ್ನೊಂದು ಹೇಳಿದೆ ಅಲ್ವಾ ನಾನು, ಇವಾಗ ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಡಿದ್ದು ರೀಸನ್ ಹೇಳಿದೆ. ಆ್ಯಂಡ್ ಒಂದು ಮಗುಗೂ ಇನ್ನೊಂದು ಮಗುಗೂ ಒಂದು 5 ವರ್ಷ ಗ್ಯಾಪ್ ಇರಲಿ ಅಂತ ನಾನು ಅವಾಗ ಅಂದ್ಕೊಂಡಿದ್ದೆ. ಅದನ್ನು ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದು ರೀಸನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನ್ನ ಫ್ರೆಂಡ್ ಅಂತಂದರೆ ನನಗೆ ಸೀನಿಯರು. MBBS ಆಗ ನನಗೆ ಪರಿಚಯ ಇದ್ದರು. ಆವಾಗ ನನ್ನ ಕಾಲೇಜ್ ಟೈಮಲ್ಲಿ ಓದ್ತಿದ್ದಾಗ ಅವ್ರಿಗೆ ಒಂದು ಬೇಬಿ ಆಗಿದೆ. ಆ್ಯಂಡು ನಾನು ಇನ್ನೂ ಮ್ಯಾರೇಜ್ ಆಗಿರಲಿಲ್ಲ ಆವಾಗ. ಅವಾಗ ಒಂದು ಬೇಬಿ ಆಯಿತು. ಆ ಬೇಬಿಗೆ ಇವಾಗ ಅರೌಂಡ್ 4 ಇಯರ್ಸ್ ಆಗಿದೆ. ಅವ್ರು ಇವಾಗ ಕನ್ಸೀವ್ ಅಂತಂದರೆ 9 ಮಂತ್ಸ್ ಆಗಿದೆ. 9 ಮಂತ್ಸ್ ಆಗಿ ಆಲ್ರೆಡಿ ಡೆಲಿವರಿ ಆಗಿರ್ಬೋದು ಅಂತ ಅಂದ್ಕೊತೀನಿ. ಅವ್ರು 1 ಮಂತ್ ಬ್ಯಾಕೇನೆ ನನಗೆ ಈ ವಿಷಯ ಹೇಳಿದರು. ಐ ಥಿಂಕ್ ಇವಾಗ ಡೆಲಿವರಿ ಆಗಿದೆ. ಅವರು ಬಂದು ಇಲ್ಲೇ ಶ್ರೀರಂಗಪಟ್ಟಣದ ಹತ್ರದವರು. ಅವರು ನನಗೆ ತುಂಬ ಅಳ್ಕೊಂಡು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ನಾನು ಹೇಳ್ದೆ ಅಲ್ವಾ, ಅವ್ರು ಮದುವೆ ಆಗಿದ್ದೆಲ್ಲ ಮಡಿಕೇರಿ ಸೈಡ್ ಅವ್ರನ್ನೇ. ಇವಾಗ ಇವರು ಪಟ್ಟಣಕ್ಕೆ ಅಂದರೆ ಶ್ರೀರಂಗಪಟ್ಟಣಕ್ಕೆ ಬರಬೇಕು ಬಾಣಂತನಕ್ಕೆ. ಮೊದಲನೇ ಬೇಬಿನ ಮಡಿಕೇರಿಯಲ್ಲಿ ಬಿಟ್ಟು ಬರಬೇಕು. ಯಾಕಂದರೆ ಅದಕ್ಕೆ 4 ಇಯರ್ಸ್ ಕಂಪ್ಲೀಟ್ ಆಗಿ 5 ಇಯರ್ಸ್ ರನ್ನಿಂಗು. ಅದಕ್ಕೆ ಎಜುಕೇಷನ್ ಅಂದರೆ ಕಾನ್ವೆಂಟ್ಗೆಲ್ಲ ಅಲ್ಲೇ ಸೇರಿಸಿದ್ದಾರೆ ಅಲ್ವಾ. ಅದು ಡಿಸ್ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಡಿಸ್ಕಂಟಿನ್ಯೂ ಮಾಡಿದ್ರು ಶ್ರೀರಂಗಪಟ್ಟಣದಲ್ಲಿ 1 ಇಯರ್ ಮಾತ್ರ ಸೇರಿಸ್ಕೊಂಡು ಮತ್ತು ಅಲ್ಲಿ ಅದು ಎಜುಕೇಷನ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಲ್ವಾ ಮಗುಗೆ. ಹಂಗೆ ಅಂದ್ಬಿಟ್ಟು ಮೊದಲನೇ ಮಗುನ ಅಲ್ಲೇ ಬಿಟ್ಟರು.
ಅವ್ರು ಇವಾಗ ಆ ಮಗುನ ಎಷ್ಟು ಮಿಸ್ ಮಾಡ್ಕೋತಾರೆ ಅಂದರೆ, ನನಗೆ 2ನೇ ಮಗು ಆಗಿರ್ಬೋದು, ಬಟ್ ಮೊದಲನೇ ಮಗು ಮೇಲೆ ಇದೆಯಲ್ಲ ಪ್ರೀತಿ, ಮೋಟ್ರ್ ತುಂಬ್ಕೊಬಿಡ್ತು ಗೈಸ್, ನೀರು ಸೌಂಡು, ಇದೆಯಲ್ಲ ಪ್ರೀತಿ ನನ್ನ ಕೈಲಿ ತೊಡ್ಕೊಳಕ್ಕಾಗ್ತಾ ಇಲ್ಲ, ಅವಳನ್ನ ಬಿಟ್ಟಿರೋಕ್ಕಾಗ್ತಾ ಇಲ್ಲ. ನಾನು ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಬಿಟ್ಟಿದ್ರೆ ಪ್ರಾಬ್ಲಮ್ಮೇ ಇರ್ತಾ ಇರಲಿಲ್ಲ. ಸೊ ಒಂದು 5 years ಗ್ಯಾಪ್ ಇರಲಿ ಅಂದ್ಬಿಟ್ಟು ಹಿಂಗೆ ಮಾಡಿಕೊಂಡೆ. ಇವಾಗ ಮೊದಲನೇ ಮಗು ಬಗ್ಗೆನೂ ಕೂಡ ನಾನು ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ, 2ನೇ ಮಗುನೂ ಕೂಡ ಕೇರ್ ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲಿ ಮಗು ಏನು ಮಾಡ್ತಾ ಇದೆಯೋ ಏನೋ ಹೇಗೋ ಗೈಸ್. ಏನು ಗೊತ್ತಾ, ನಮ್ಮ ಮಕ್ಕಳನ್ನ ನಾವು ನಮ್ಮವ್ರ ಹತ್ರ ಬಿಟ್ಟಿದ್ರು ಒಂದೊಂದ್ಸಲ ಯೋಚನೆ ಬಂದ್ಬಿಡುತ್ತೆ, ಹ್ಯಾಪಿ ಯಾವುದು ಗರ್ಲ್ ಬೇಬಿ 4 ವರ್ಷದ 4.5 ವರ್ಷದ್ದು ಹೆಣ್ಮಗು ಬಿಟ್ಟಿರಬೇಕು ಅಂದರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ಜನ್ರೇಷನ್ ತುಂಬ ಚೇಂಜ್ ಆಗಿಬಿಟ್ಟಿದೆ. ಅಲ್ಲಾಗಿ ಇಲ್ಲಾಗಿ ಅಂತಂದಾಗ ನನಗೆ ಓವರ್ ಟೆನ್ಷನ್ ಆಗುತ್ತೆ. ನನಗೆ ಇವಾಗ 2 ಬೇಬಿನೂ ನೋಡೋಕ್ಕಾಗ್ತಾಯಿಲ್ಲ, ಆ ಕಡೆ ಆ ಮಗುನೂ ನೋಡೋಕ್ಕಾಗ್ತಾಯಿಲ್ಲ, ಈ ಕಡೆ ಈ ಮಗುನೂ ಕೂಡ ಸರಿಯಾಗಿ ನೋಡ್ಕೊಳಕ್ಕಾಗ್ತಾಯಿಲ್ಲ ಅಂತೆಲ್ಲ ಹೇಳ್ತಿದ್ರು. ನನಗೆ ಮುಂದಕ್ಕೆ ಇದೇ ಪ್ರಾಬ್ಲಮ್ ಆಗ್ಬೋದು, ನನ್ನ ಮಗಳ ಮೇಲೆ ನನಗೆ ಗಮನ ಕೊಡೋಕ್ಕಾಗಲ್ಲ, ನಾನೇನಾದರೂ ಈ ಥರ ಮಾಡಿಬಿಟ್ರೆ ಅಂತ ಅಂದ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಆಗೋಗ್ಬಿಡ್ಲಪ್ಪ. ಏನಾದ್ರು ಪ್ರಾಬ್ಲಮ್ಸ್ ಬರಲಿ ಒಂದೇ ಸಲ ಎದುರಿಸೋಣ, ಆಮೇಲೆ ಬೇಕಾದ್ರೆ ಫೈನಾನ್ಸಲ್ಲಿ ಇಂಡಿಪೆಂಡೆಂಟ್ ಆದರೆ ಆಯಿತು, ಗ್ರೋತ್ ಆದರೆ ಆಯಿತು, ಹೇಗೆ ಮಾಡ್ಕೊಂಡು ಬಿಡೋಣ. ನಮ್ಮ ಪ್ರಾಬ್ಲಮ್ಸು ಸಾಯೋವರೆಗೂ ಇದ್ದದ್ದೇ ಅಂದ್ಕೊಂಡು ನಾನು ಪ್ಲ್ಯಾನ್ ಮಾಡಿಕೊಂಡು ಮೊದಲನೇ ಬೇಬಿ ಆದಮೇಲೆ 2ನೇ ಬೇಬಿಗೆ ನನ್ನ ಇವಾಗ ಡೆಲಿವರಿ ಆದಮೇಲೆ ನನ್ನ ಮಗಳಿಗೂ ಮತ್ತು 2ನೇ ಮಗುಗೂ 2 ವರ್ಷದ ಮೇಲೆ 3 ತಿಂಗಳು ಗ್ಯಾಪ್ ಬರುತ್ತೆ. ಅಂದರೆ ಒಂದು 2 ತಿಂಗಳು ಕಮ್ಮಿ 2.5 ವರ್ಷ ಗ್ಯಾಪ್ ಬರುತ್ತೆ. ಎಷ್ಟು ಕಾಮನ್ ನಮ್ಮ ಮನೆಗಳಲ್ಲೂ. ನಮ್ಮ ಅಣ್ಣ ಆ್ಯಂಡ್ ನಮಗೆಲ್ಲ 2 ವರ್ಷ ಅಷ್ಟೇ ಗ್ಯಾಪು. ಹಂಗೆ ಇದು ಕೂಡ ಕಾಮನ್ ಆಗಾಯ್ತಲ್ವ ಅಂದ್ಬಿಟ್ಟು ಸುಮ್ಮನೆ ಓಕೆ ಅಂದ್ಬಿಟ್ಟು ಮಾಡಿದೆ ಅಷ್ಟೇ ಗೈಸ್. ಇದ್ಬಿಟ್ರೆ ಇನ್ನೇನು ಇಲ್ಲ ರೀಸನು, ಗೊತ್ತಲ್ಲ. ಅದ್ಬಿಟ್ರೆ ಏನಿಲ್ಲ, ತುಂಬ ಕ್ವಶನ್ಸ್ ಕೇಳ್ತಾಯಿದ್ರೆ ಅದಕ್ಕೆ ಆನ್ಸರ್ ಮಾಡಿದೆ ಅಷ್ಟೇ. ತುಂಬ ಜನ ವಿಡಿಯೋ ರೀಚ್ ಆಗ್ತಾಯಿಲ್ಲ ಅಂತ ಹೇಳ್ತಿದ್ದೀರಾ. ಮಾಮೂಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಆಲ್ಮೋಸ್ಟ್ ಇವಾಗ ನನ್ನ ವಿಡಿಯೋ ರೀಚ್ ಆಗೋದಕ್ಕಷ್ಟೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಅಕೌಂಟ್ ಇವಾಗ ಫ್ರೀಸಲ್ಲಿರುತ್ತೆ, ನಿಮ್ಮೆಲ್ರಿಗೂ ಗೊತ್ತು. ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಇವತ್ತಿನ ಸ್ಮಾಲ್ ಅಪ್ಡೇಟ್ ಅಷ್ಟೇ, ಹಿಂಗೆ ವಾಕ್ ಮಾಡ್ತಾ ಇದ್ನಲ್ಲ, ನೀವು ಕೇಳ್ತಾ ಇದ್ರಲ್ಲ, ಹಾಗಾಗಿ ಸ್ಮಾಲ್ ಅಪ್ಡೇಟ್ ಕೊಟ್ಟೆ. ತೋಟ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗ್ಬಿಟ್ಟೈತೆ. ಈಗ ಆಲ್ರೆಡಿ 6:30 ಆಗ್ತಾ ಬಂತು, ನಾನು ಕೂಡ ಮನೆಗೆ ಹೊರಡ್ತೀನಿ. ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಇದೇ ಒಂದು ಲೆಂತಿ ವಿಡಿಯೋ ಆಗೋಯ್ತು. ಇದನ್ನೇ ನಾನು ಡೈರೆಕ್ಟ್ ಯಾವುದೇ ರೀತಿ ಎಡಿಟ್ ಮಾಡಲ್ಲ ಗೈಸ್, ಇವಾಗ ಅಪ್ಲೋಡ್ ಮಾಡಿಬಿಡ್ತೀನಿ. ಅದು ಏನೇ ಇದ್ರೂ ಸ್ವಲ್ಪ ನ್ಯಾಚುರಲ್ ಆಗೇ, ಜಾಸ್ತಿ ಎಡಿಟಿಂಗ್ ಏನು ಹಾಕೋದಿಲ್ಲ, ಅದಕ್ಕೆಲ್ಲ ಫೋಕಸ್ ಮಾಡಲ್ಲ ಈ ಟೈಮಲ್ಲಿ. ಹಾಗಾಗಿ ನಾನು ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ. ಈ ಅಪ್ಡೇಟ್ ಹೇಗಿತ್ತು ಏನಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಸಿಗುವ ಮತ್ತೆ ಬಾಯ್.